ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳ್ಬಿಟ್ಟು ಹೆಸರು ಕಾಳು ಹಾಗೆ ಜವಳಿಕಾಯಿನ ಸೇರಿಸ್ಕೊಂಡು ನಾನು ಬಸ್ಸಾಂಬಾರು ಮಾಡ್ಕೊಂಡಿದ್ದೆ. ಅಡುಗೆ ಎಲ್ಲ ಮಾಡಿಕೊಂಡು ನನಗೆ, ನನ್ನ ಮಗಳಿಗೆ ಮತ್ತು ನಮ್ಮ ಹಸ್ಬೆಂಡ್ಗೆ ಊಟ ಹಾಕ್ಕೊಟ್ಟು ಹೊರಗಡೆ ಹೋಗಬೇಕಿತ್ತು ಏರ್ಟೆಲ್ ಆಫೀಸಿಗೆ. ಹಾಗೆ ಹೊರಟ್ವಿ. ಅದೇನು ಕ್ವಶನ್? ಅದು ನಿನ್ನ ಹತ್ರ ನಾನು ಒಂದು 36 ಅಂತ ಹೇಳಿಸ್ಲಾ 36 ಅಂತ ಹೇಳಿಸ್ಲಾ ನಾನು ಯಾವಾಗ? ಈಗ ನಿನ್ನ ಹತ್ರ ಬಾಯಲ್ಲಿ 36 ಅಂತ ಹೇಳಿಸ್ಲಾ? ಹಾಂ ಸರಿ, ಹೇಳಿಸಿ. ಸ್ಟಾರ್ಟಾ? ಹಾಂ ಸ್ಟಾರ್ಟ್. ಒಂದು ಎಷ್ಟು? ಒಂದು ಎಷ್ಟು? ಪ್ಲಸ್ಸಾ ಹೆಂಗೆ? ಇಂಟುನಾ? ಒಂದು ಎಷ್ಟು? 2 2 4 4 2 6 6 2 6 2 8 8 2 10 10 6 10 6 16 16 10 26. ಹೇಳ್ದಲ್ಲ ನಾನು ಏನು ಹೇಳಿದ್ದು? 36. ಹಾಂ ಈಗಂದಲ್ಲ. ಇದು ಒಂದು ಜೋಕ್ಸು. ಹಾಗೆ ಬೈಕಲ್ಲಿ ಹೋಗ್ತಾ ಇರುವಾಗ ನಮ್ಮ ಹಸ್ಬೆಂಡ್ ನನಗೊಂದು ಜೋಕ್ ಹೇಳ್ಕೊಂಡು ಕಾಮಿಡಿ ಮಾಡ್ತಾಯಿದ್ರು. ಏರ್ಟೆಲ್ ಆಫೀಸಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ನಲ್ಲ, ನಮ್ಮ ಮನೆಯವ್ರದ್ದು ಸಿಮ್ಮು ಪೋಸ್ಟ್ ಪೇಯ್ಡ್ ಆಗಿಬಿಟ್ಟಿತ್ತು. ಅದರಿಂದ ಅದು ಯೂಸ್ ಮಾಡದೇ ಇದ್ರೂ ಬಿಲ್ ಮಾತ್ರ ಇನ್ಕ್ರೀಸ್ ಆಗ್ತಾನೆ ಇತ್ತು. ಈಗ ಒಂದು 3 months ಆಯ್ತಂತೆ. ಅವರೇನೋ ಮೆಸೇಜನ್ನ ಪ್ರೆಸ್ ಮಾಡ್ಕೊಬಿಟ್ಟಿದ್ರಂತೆ, ಅದು ಪೋಸ್ಟ್ ಪೇಯ್ಡ್ ಆಗಿಬಿಟ್ಟಿತ್ತಂತೆ. ಹಾಗಾಗಿ ಅದನ್ನು ತೆಗ್ಸೋಣ ಅಂತ ಹೋದ್ವಿ. ಒಂದತ್ರ ಹೋದ್ವಿ, ಬಟ್ ಅಲ್ಲಿ ಚೆನ್ನಾಗಿ ರೆಸ್ಪಾನ್ಸೇ ಮಾಡಲಿಲ್ಲ. ನೀವೇ ಆನ್ಲೈನಲ್ಲಿ ಮಾಡ್ಕೋಬೋದು ಅಂತ ಹೇಳಿದ್ರು, ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ. ಅದಕ್ಕೆ ಇನ್ನೊಂದು ಏರ್ಟೆಲ್ ಆಫೀಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದು ನಾವು ಬೇರೆ ಏರ್ಟೆಲ್ ಆಫೀಸಿಗೆ ಬಂದ್ವಿ. ಇಲ್ಲಿ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿಕೊಟ್ರು. ಬಟ್ ಲಾಸು ಪೋಸ್ಟ್ ಪೇಯ್ಡು ಅಂತ ಅನ್ನಿಸ್ತು. ನಮ್ಮ ಮನೆಯವ್ರು ಹೇಳ್ತಿದ್ರು ಪೋಸ್ಟ್ ಪೇಯ್ಡ್ ಮಾತ್ರ ಮಾಡಿಸ್ಕೋಬೇಡಿ, 1 ದಿನ 2 ದಿನ ಆಮೇಲೆ ಪೋಸ್ಟ್ ಪೇಯ್ಡು ಪೇ ಮಾಡಲಿಲ್ಲ ಅಂತ ಅಂದರೆ ಎಕ್ಸ್ಟ್ರಾ ಚಾರ್ಜಸ್ ಆಗೋಗುತ್ತೆ. ಅದಕ್ಕಿಂತ ಪ್ರೀಪೇಯ್ಡು ಇನ್ ಕೇಸ್ ನಾವು ಮಾಡಿಲ್ಲ ರೀಚಾರ್ಜ್ ಅಂತ ಅಂದ್ರೂ ಅಟ್ಲೀಸ್ಟ್ ನಮಗೆ 1-2 ದಿನ ಯಾವುದು ಬಿಲ್ ಹೋಗುವಾಗ ಎಷ್ಟು ಖರ್ಚು ಆಗಲ್ಲ. ಹಂಗಾಗಿ ನಮ್ಮ ಮನೆಯವ್ರು ಪೋಸ್ಟ್ ಪೇಡೇ ಯೂಸ್ ಮಾಡಬೇಕು. ಅದು ಇದು ಅಂತ ರೋಡ್ ಇವ್ರು ಬಂದಿದ್ದೊಂದು ಮೆಸೇಜನ್ನ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಇವತ್ತು ಸುಮ್ಮನೆ 3 monthsದು ಪೋಸ್ಟ್ ಪೇಯ್ಡ್ ಅಮೌಂಟ ಪೇ ಮಾಡಬೇಕಾಯ್ತು. ಬಟ್ ಸಿಮ್ನು ಚೇಂಜ್ ಮಾಡೋಕ್ಕಾಗಲ್ಲ, ಅದೇ ಅವರು ಡಾಕ್ಯುಮೆಂಟ್ಸಿಗೆಲ್ಲ ಕೊಟ್ಟಿರೋದ್ರಿಂದ ಆ ನಂಬರು ಚೇಂಜ್ ಮಾಡೋಕ್ಕಾಗಲಿಲ್ಲ. ಆಗ ಏನೂ ಮಾಡೋಕ್ಕಾಗಲ್ಲ, ಕಟ್ಟಲೇಬೇಕಾಯ್ತು. ಹಾಗೆ ನನಗೆ ತುಳಸಿ ಗಿಡ ಇಡೋದಕ್ಕೆ ಈ ಪಾಟ್ ಬೇಡ, ತುಳಸಿ ಕಟ್ಟೆ ರೀತಿಲಿ ಶೇಪಾಗಿ ಡಿಸೈನಾಗಿ ಮಾಡಿರ್ತಾರಲ್ಲ ಆ ರೀತಿದು ಬೇಕಿತ್ತು ಅಂತ ನೋಡ್ತಾ ಇದ್ದೆ. ಅದು ಇಲ್ಲಿತ್ತು. ನಾನು ಊರಿಂದ ಬರ್ತಾ ಇದ್ದಾಗ ಇದನ್ನು ನೋಡಿದ್ದೆ, ಐಶ್ವರ್ಯ ಪೆಟ್ರೋಲ್ ಬಂಕ್ ಅಪೋಸಿಟು ಮೈಸೂರಲ್ಲಿ. ಚೆನ್ನಾಗಿತ್ತು, ಒಂದ್ಸರಿ ಬರೋಣ ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ನೋಡೋಣ ಇದೆಯಾ ಅದು ತುಳಸಿ ಕಟ್ಟೆ ಎಲ್ಲ ಅಂತ ನೋಡಿದ್ವಿ. ಇತ್ತು, ಚೆನ್ನಾಗಿತ್ತು ಇದೆಲ್ಲ. ಆಮೇಲೆ ನಮ್ಮ ಮನೆಯವ್ರು ಹೇಳಿದ್ರು ನೆಕ್ಸ್ಟು ಗಿಡ ತಂದ್ಕೊಳ್ಳೋಣ, ತಂದಮೇಲೆ ತೊಗೊಬರೋಣ ಅಂತ, ಇವಾಗ ನೋಡ್ಕೊ ಅಂತ ಹೇಳಿದ್ರು. ಹಾಗೆ ನಾನೆಲ್ಲ ನೋಡ್ತಾ ಇರುವಾಗ ನನಗೆ ಕಿಚನ್ಗೆ ಒಂದು ಮನಿ ಪ್ಲ್ಯಾಂಟ್ ಹಾಕಿಡೋಕ್ಕೆ ಚಿಕ್ಕದಾಗಿ ಒಂದು ಬೇಕಿತ್ತು, ಪಿಂಗಾಣಿ ಜಾರು. ಅದು ಸಿಕ್ತು. ಇಲ್ಲಿ ಪಿಂಗಾಣಿ ಜಾರ್ಗಳೆಲ್ಲ 120ಇಂದ ಸ್ಟಾರ್ಟ್ ಆಗಿ 2000 ತನಕಲೂ ಐಟಮ್ಸ್ ಇದೆ. ಅಡುಗೆ ಮಾಡೋದಕ್ಕೆ ಈ ಪ್ಯಾನ್ ಟೈಪಲ್ಲಿರೋ ಪಾತ್ರೆಗಳನ್ನೆಲ್ಲ ಮಾಡಿದರು, ಮಡಿಕೆಯಲ್ಲಿ ಮಾಡಿದರು, ತುಂಬ ಚೆನ್ನಾಗಿತ್ತು. ಹಾಗೆ ಇವ್ರ ಹತ್ರ ಇಂಡೋರ್ ಪ್ಲ್ಯಾಂಟ್ಸ್ಗಳು ಹಾಕಿಡೋ ಅಂಥ ಶೋಗಿಡೋ ಅಂತ ಹೇಳಿ ರ್ಯಾಬಿಟ್ಟು, ಆಮೇಲೆ ಎಲಿಫೆಂಟು, ಈ ಥರ ಜಿರಾಫೆ, ಈ ಪ್ಯಾರೋಟ್ ಶೇಪಲ್ಲಿ ಈ ಥರ ಒಂದೊಂದು ಪ್ರಾಣಿ ಪಕ್ಷಿಗಳ ಶೇಪಲ್ಲಿ ಒಂದೊಂದು ಪಿಂಗಾಣಿ ಜಾರ್ಗಳನ್ನ ಮಾಡಿದರು. ಈ ಸಪ್ರೇಟ್ ನಾವು ಶೋಗಿಡೋದಕ್ಕೆ ಅಂತ ಏನು ಐಟಮ್ಸ್ ತೊಗೊಳ್ಳೋದೇ ಬೇಡ, ಈ ಪ್ಲ್ಯಾಂಟ್ ವಿತ್ ಶೋ ಥರ ಇತ್ತು ಇದು ನೋಡೋದಕ್ಕೆ. ಈ ಚಿಕ್ಕದಾಗಿ ಆನೆ ಇತ್ತು, ತುಂಬ ಚೆನ್ನಾಗಿತ್ತು, ಅಟ್ರಾಕ್ಷನ್ ಆಗಿತ್ತು. ನನ್ನ ಮಗಳು ಸ್ವಲ್ಪ ದೊಡ್ಡೋಳಾಗಲಿ ತೊಗೊಳ್ಳೋಣ ಅಂದ್ಕೊಂಡೆ. ಏನಂದರೆ ಇದನ್ನೆಲ್ಲ ತೊಗೊಂಡು ಆಟ ಆಡೋಕ್ಕೆ ಹೋಗ್ಬಿಡ್ತಾಳೆ ಅವಳು. ಹಾಗಾಗಿ ತೊಗೊಳ್ಳೋಣ ನೆಕ್ಸ್ಟು ಇನ್ನೊಂದು ಸ್ವಲ್ಪ ಬುದ್ಧಿ ಬರಲಿ ಅಂತ ಅಂದ್ಕೊಂಡೆ. ಈ ಫೇಸ್ದು ಅದೆಲ್ಲ ತುಂಬ ಅಟ್ರಾಕ್ಷನ್ ಆಗಿತ್ತು, ಎಲ್ಲನೂ ತುಂಬ ಚೆನ್ನಾಗಿತ್ತು. ನಾನು ಆ ಕಿಚನಲ್ಲಿ ಒಂದು ಪಿಂಗಾಣಿ ಜಾರ್ ಬೇಕಿತ್ತು ನನಗೆ ಮನಿ ಪ್ಲ್ಯಾಂಟ್ ಹಾಕಿಡೋದಕ್ಕೆ. ಅದನ್ನು ನೋಡ್ತಾ ಇದ್ದೆ, ಸಿಕ್ತು ಇಲ್ಲಿ, ಚೆನ್ನಾಗಿತ್ತು, ಒಂದು ತೊಗೊಂಡೆ. ಇದೆಲ್ಲ ಚಿಕ್ಕದಾಗಿರೋ ಪಿಂಗಾಣಿ ಜಾರ್ಸ್ ಕೂಡ ಅಷ್ಟೇ ಚೆನ್ನಾಗಿತ್ತು, ಅಟ್ರಾಕ್ಷನ್ ಆಗಿತ್ತು. ನನ್ನ ಹತ್ರ ಆಲ್ರೆಡಿ ಪಿಂಗಾಣಿ ಜಾರ್ಗಳಿರೋದ್ರಿಂದ ಅದನ್ನೇನು ತೊಗೊಳ್ಳಿಲ್ಲ. ಒಂದು ಪಾರ್ಟ್ ಮನಿ ಪ್ಲ್ಯಾಂಟ್ ಹಾಕೋದಕ್ಕೆ ಮಾತ್ರ ಒಂದು ಚಿಕ್ಕದಾಗಿರೋದೊಂದು ಮಾತ್ರ ನಾನು ಪರ್ಚೇಸ್ ಮಾಡಿದೆ.
ತೊಗೊಂಡು ಬಂದ್ವಿ. ಮುಂದೆ ಬರ್ತಾ ಇಲ್ಲಿ ಮ್ಯಾಂಗೋ ನೋಡಿದೆ. ಇದು ಮ್ಯಾಂಗೋ ಸೀಸನ್ ಅಲ್ವಾ, ಚೆನ್ನಾಗಿರುತ್ತೆ ಅಂತ ಒಂದು ಮ್ಯಾಂಗೋ ತೊಗೊಳ್ಳೋಣ ಅಂತ ಒಂದು 20 ರುಪೀಸ್ ಹೇಳಿದ್ರು. ಒಂದು ಮ್ಯಾಂಗೋ ತೊಗೊಂಡೆ. ಹಾಗೆ ನನ್ನ ಮಗಳಿಗೆ ಈ ಕಾರ್ನ್ ಅಂದರೆ ತುಂಬ ಇಷ್ಟ, ಹಠ ಮಾಡ್ತಾಯಿದ್ಲು. ಅದಕ್ಕೆ ಕಾರ್ನ ಕೊಡಿಸಿ ಕೇಳ್ತಾ ಇದ್ದೆ ಹೇಗಿದೆ ಅಂತ. ಅವಳಿಗದು ಫೇವ್ರೆಟ್ ಅಂದರೆ ಫೇವ್ರೆಟ್ಟು. ಹಾಗೆ ಸ್ವಲ್ಪ ತರಕಾರಿ ತೊಗೋಬೇಕಿತ್ತು, ತರಕಾರಿ ತೊಗೊಳ್ಳೋಣ ಅಂತ ಹೇಳಿ ಬಂದೆ. ಆಲ್ರೆಡಿ ಆ ಏರ್ಟೆಲ್ ಆಫೀಸಲ್ಲೇ ತುಂಬ ಟೈಮ್ ಆಗಿರೋದ್ರಿಂದ ಲೇಟಾಗಿ ಹೋಗ್ಬಿಡ್ತು, ಕತ್ಲಾಗ್ಬಿಡ್ತು. ಸ್ವಲ್ಪ ಬೇಗನೆ ಹೋಗಿದ್ವಿ, ಬೇಗ ಬರೋಣ ಅಂತ ಹೇಳ್ಬಿಟ್ಟು. ಅವ್ರಿಗೆ 7:30ಗೆಲ್ಲ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಅನ್ನೋದೊಂದಿತ್ತು. ಬಟ್ ನಾನು ಸ್ವಲ್ಪ ಐಟಮ್ಸ್ ತೊಗೊಳೋದಿತ್ತು ಅಂತಲೇ ಹೇಳ್ಕೊಂಡು ಕರ್ಕೊಂಡೋಗಿದ್ದೆ. ಬಟ್ ಏರ್ಟೆಲ್ ಆಫೀಸಲ್ಲಿ ಸ್ವಲ್ಪ ಲೇಟ್ ಆಯಿತು. ಅಲ್ಲಿ ನಾನೊಂದು ಸ್ವಲ್ಪ ಗ್ರಾಸರಿ ತೊಗೋಬೇಕಿತ್ತು. ಹಾಗೆ ಒಂದು ಶಾಪಿಗೆ ಬಂದೆ. ಇಲ್ಲಿ ಎಲ್ಲ ಥರದ್ದು ಐಟಮ್ಸು, ಮನೆಗೆ ಬೇಕಾಗಿರೋಂಥ ಶಾಂಪೂ, ಆಮೇಲೆ ಗ್ರಾಸರಿ ಎಲ್ಲ ಥರನೂ ಸಿಗುತ್ತೆ. ಚೆನ್ನಾಗಿದೆ, ಚಿಕ್ಕದಾಗಿದೆ ಆದರೂ ಚೆನ್ನಾಗಿದೆ. ಇದು ನಮಗೂ ಕೂಡ, ನಮ್ಮ ಮನೆಗೂ ಕೂಡ ನಿಯರ್ ಆಗುತ್ತೆ. ಹಾಗೆ ನಾನು ನೋಡ್ಕೊಳ್ತಾ ಇದ್ದೀನಿ ಎಲ್ಲೆಲ್ಲಿ ಏನೇನು ಸಿಗುತ್ತೆ ನಿಯರಾಗಿ ಅಂತ. ನಾನು ಹೊಸದಾಗಿ ಮೈಸೂರಿಗೆ ಶಿಫ್ಟ್ ಆಗಿರೋದ್ರಿಂದ. ಇಲ್ಲಿಗೆ ನಾನು ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ. ಹಾಗೆ ಲೈಕ್ ಮತ್ತು ಕಮೆಂಟ್ನ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.